ಈ ಸಂಜೆಯ ಕ್ರಿಸ್ತ ನಮನ ಆರಾಧನೆಗೆ ಬಂದಿರುವಂಥ ನಿಮ್ಮೆಲ್ಲರೂ ನಾನು ಕರ್ತನ ನಾಮದಲ್ಲಿ ವಂದಿಸುತ್ತೇನೆ. ಐ ಗ್ರೀಟ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್. ಲೆಟ್ ಅಸ್ ಪ್ರೇ. Eternal God, this night is radiant with the brilliance of your one true light, Jesus Christ. As we have come to hear again in reading hymns and carols of Christmas, we want to thank you for your gift of Jesus, born in Bethlehem, to be our Savior. Worship, and that your Holy Spirit will help us hear afresh the good news of salvation in Jesus Christ, in whose name we pray. Amen. God is spirit, and those who worship him must worship in spirit and truth. ದೇವರ ಮಹಿಮೆಗಾಗಿ ಹಾಡುವ ಸಂಗೀತಗಳಲ್ಲಿ 83ನೇ ಸಂಗೀತಗಳಲ್ಲಿ ಹಾಡುವ ಕೇಳು ದೂತರ್ಗಾನುವ. ದೇವರನ್ನು ಆರಾಧಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು, ರಕ್ಷಕನಾಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೇನು? ಕರ್ತನ ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೇನು? ಆತ ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವೆಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ.
ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸುವೆ. ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ನಮ್ಮ ಪರಮ ತಂದೆಯೇ, ನಿನ್ನಲ್ಲಿಯೇ ನಮಗೆ ಮನಃಶಾಂತಿಯೂ ಸಮಾಧಾನವೂ ದೊರಕುತ್ತವೆ. ಈ ಪವಿತ್ರ ಆರಾಧನೆಯಲ್ಲಿ ನೀನು ನಮಗೆ ಪ್ರಸನ್ನನಾಗಬೇಕೆಂದು ಬೇಡುತ್ತೇವೆ. ನಿನ್ನ ಆತ್ಮನ ವರಗಳನ್ನು ನಮ್ಮ ಮೇಲೆ ಸುರಿಸು. ಈ ಪವಿತ್ರ ಧ್ಯಾನ ಸಮಯದಿಂದ ನಾವು ದಿವ್ಯ ಲಾಭವನ್ನು ಪಡೆದು ನವ ಚೈತನ್ಯವನ್ನು ಹೊಂದಿ ನೀನು ನಮಗೆ ನೇಮಿಸಿದ ಕೆಲಸಗಳನ್ನು ಮಾಡಿ ಮುಗಿಸಲು ಬಲಗೊಳ್ಳುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಮೌನವಾಗಿದ್ದು ನಮ್ಮ ಪಾಪಗಳನ್ನು ಅರಿಕೆ ಮಾಡುವ. Let us confess our sins in silence. ಪಾಪದರಿಕೆಯ ಪ್ರಾರ್ಥನೆ ಒಟ್ಟಾಗಿ ಹೇಳುವ. Let us confess our sins in this prayer. ನಾವು ಬಹಳ ತಪ್ಪು ಮಾಡಿ ಮನೋವಾಕಾಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನಾವು ಕೆರಟಿನಿಂದ ನಮ್ಮನ್ನು ಬಿಡಿಸು. ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನೀನು ಬೇಡಿಕೊಳ್ಳುತ್ತೇವೆ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವಾಗಿದೆ. ನಮ್ಮ ಬಡ ಭಿನ್ನಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು. ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಈಗ ಮೊದಲನೆಯ ವೇದ ಪಾರಾಯಣವನ್ನು ಕೇಳೋಣ. ವಿಲ್ ಲಿಸನ್ ಟು ದ ಫಸ್ಟ್ ರೀಡಿಂಗ್. Jesus was born to save ordinary people like you and me. That is the good news of Christmas. But that good news began long ago, already when God promised a Savior to Adam and Eve. It is a cruel irony that the story of God's gift of salvation began with the sin of our first parents, who, when tempted by Satan, disobeyed God. Today's Old Testament reading is taken from the book of Genesis, chapter 3, verses 8 to 15. Chapter 3, verses 8 to 15. Then the man and his wife heard the sound of the Lord God as he was walking in the garden in the cool of the day, and they hid from the Lord God among the trees of the garden. But the Lord God called to the man, "Where are you?" He answered, "I heard you in the garden, and I was afraid because I was naked, so I hid." And he said, "Who told you that you were naked? Have you eaten from the tree from which I commanded you not to eat?" The man said, "The woman you put here with me, she gave me some fruit from the tree, and I ate it." Then the Lord God said to the woman, "What is this you have done?" The woman said, "The snake deceived me, and I ate."
So the Lord God said to the snake, "Because you have done this, cursed are you above all livestock and all wild animals. You will crawl on your belly, and you will eat dust all the days of your life. And I will put enmity between you and the woman, and between your offspring and hers. He will crush your head, and you will strike his heel." Here ends the reading. Praise be to God. We'll sing the hymn, "Joy to the World, the Lord has come." Joy to the world, the Lord is come. Let earth receive her King. Let every heart prepare Him room, and heaven nature sing, and heaven nature sing, and heaven nature sing. Joy to the earth, the Savior reigns. Let all the souls employ. White fields and floods, rocks, hills and plains, repeat the sounding joy, repeat the sounding joy, repeat, repeat the sounding joy. No more sin and sorrow grow, nor thoughts infest the ground. He comes to make His blessings flow. For us the curse is gone, for us the curse is gone, for us the curse is gone. He rules the world with truth and grace, and makes the nations rule. The glories of His righteousness, and wonders of His love, and wonders of His love, and wonders of His love. We listen to the second reading. ಇಂದಿನ ಎರಡನೆಯ ವೇದ ಪಾರಾಯಣವು ಆದಿಕಾಂಡ 22:16-18. ಅವಿಧೇಯತೆಯ ಕಾರಣದಿಂದಾಗಿ ದೇವರ ರಕ್ಷಣೆಯ ವಾಗ್ದಾನ ಅವಶ್ಯಕವಾಗಿತ್ತು. ಅದು ಕಾರ್ಯಗತವಾಗಬೇಕಾದರೆ ಅವಿಧೇಯತೆಗೆ ವಿರುದ್ಧವಾದ ವಿಧೇಯತೆಯ ಮೂಲಕ. ಅಬ್ರಹಾಮ ಮತ್ತು ಇನ್ನು ಅನೇಕರ ವಿಧೇಯತೆ ಕನ್ಯಾಮರಿಯಳ ವಿಧೇಯತೆಯ ಮೂಲಕವಾಗಿಯೇ ಸಾಧಿಸಬೇಕಿತ್ತು. ತನ್ನ ಒಬ್ಬನೇ ಮಗನಾದ ಈಸಾಕನನ್ನು ಯಜ್ಞವರ್ಪಿಸಲು ಸಿದ್ಧನಿದ್ದುದರಲ್ಲಿ ಅಬ್ರಹಾಮನ ವಿಧೇಯತೆಯು ಸಾಬೀತಾಯಿತು. ದೇವರು ಅಬ್ರಹಾಮನ ಮೂಲಕ ಮತ್ತು ಅವನ ಸಂತಾನದವರ ಮೂಲಕ ಭೂಮಿಯ ಎಲ್ಲ ದೇಶಗಳವರನ್ನು ಆಶೀರ್ವದಿಸುವನೆಂದು ವಾಗ್ದಾನ ಮಾಡಿದನು. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟುವಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆಯಿಟ್ಟು ಹೇಳಿದ್ದಾನೆ ಅಂದನು ಎಂಬುದೇ. ಬೆತ್ಲೆಹೇಮ್ ಗೋದಲ್ಲಿ ಒಂದು ಚರಣವನ್ನು ನಾವೆಲ್ಲರೂ ಹಾಡುವ.
ತಾಯಿಯಳು ಮಲಗಿದ ಯೇಸುರಾಜನು ತಾಳ್ಮೆಯುಳ್ಳ ತಾಯಿಯಲ್ಲಿಯೇ ನರನಾಗಿ ಜನಿಸಿ ಬಂದನು. ದೇವರೇ ನೀ ಪರಿಶುದ್ಧ ಪರಿಶುದ್ಧ, ದೇವರೇ ನೀ ಶುದ್ಧನು ಶುದ್ಧನು, ದೇವರೇ ನೀ ಪರಿಶುದ್ಧ ಪರಿಶುದ್ಧ, ದೇವರೇ ನೀ ಶುದ್ಧನು ಶುದ್ಧನು. ಶುದ್ಧರಾಗುವಂತೆ ನಮ್ಮನು ಶುದ್ಧೀಕರಿಸು ಓ ಯೇಸುವೇ, ಶುದ್ಧರಾಗುವಂತೆ ನಮ್ಮನು ಶುದ್ಧೀಕರಿಸು ಓ ಯೇಸುವೇ. ಈಗ ಮೂರನೇ ವೇದ ಪಾರಾಯಣವನ್ನು ಕೇಳೋಣ. God kept that promise. Abraham's offspring became a large nation, the Jews, God's chosen people. But time and again they fell into disobedience and sin. So through the mouth of prophet Isaiah, God promised again to send the Savior. Today's Old Testament reading is taken from the book of Isaiah, chapter 9, verse 2, verse 6 and 7. The people who walked in darkness have seen a great light. Those who dwelt in the land of the shadow of death, upon them a light has shined. For unto us a child is born, unto us a son is given, and the government will be upon his shoulder. And his name will be called Wonderful Counselor, Mighty God, Everlasting Father, Prince of Peace. Of the increase of his government and peace there will be no end, upon the throne of David and over his kingdom, to order it and establish it, with judgment and justice. From that time forward, even forever, the zeal of the Lord of hosts will perform this. Here ends the reading. Praise be to God. Praise be to God. We'll sing the hymn, While Shepherds Watch Their Flocks by Night. While shepherds watch their flocks by night, all seated on the ground, the angels of the Lord came down, and glory shone around. Fear not, said he, for mighty dread have seized the troubled minds. Glad tidings of great joy I bring to you and all mankind. To you in David's town this day is born of David's line a Savior who is Christ the Lord, and this shall be the sign. The heavenly menu there shall find to human view displayed, all meekly wrapped in swaddling clothes, and in a manger laid. Thus spake the seraphim, and forthwith appeared a shining throng of angels praising God, and thus addressed their joyful song. All glory be to God on high, and to the earth be peace. Goodwill henceforth from man to man, begin and never cease. Listen to the fourth reading.
ಈವರೆಗೆ ಏದನ್ ತೋಟದಲ್ಲಿಯೇ ರಕ್ಷಣೆಯ ವಾಗ್ದಾನವನ್ನು ಮಾಡಿದ್ದನು. ಅಬ್ರಹಾಮನ ಸಂತತಿಯವರ ಮೂಲಕವೇ ಆ ಮೆಸ್ಸಿಯನು ಬರುತ್ತಾನೆಂದು ಹೇಳಿದ ಸಂಗತಿಗಳ ಬಗ್ಗೆ ತಿಳ್ಕೊಂಡೆವು. ಮುಂದೆ ದೇವರು ಆ ರಕ್ಷಕನನ್ನು ಎಲ್ಲಿ ಜನಿಸುತ್ತಾನೆಂದು ಪ್ರಕಟಿಸುತ್ತಾನೆ. ದೇವರು ಪ್ರಪಂಚದ ಚಕ್ರಾಧಿಪತ್ಯದ ಕೇಂದ್ರ ಸ್ಥಳವನ್ನಾಗಲಿ ಇಲ್ಲವೇ ಯೆರೂಸಲೇಮ್ ಪಟ್ಟಣವನ್ನಾಗಲಿ ಆಯ್ದುಕೊಳ್ಳದೆ ಯೂದಾಯದ ಒಂದು ಸಣ್ಣ ಹಳ್ಳಿಯನ್ನು ಆಯ್ದುಕೊಳ್ಳುತ್ತಾನೆ. ಈ ದಿನದ 4ನೇ ವೇದ ಪಾರಾಯಣಕ್ಕಾಗಿ ಆದುಕೊಂಡಂಥ ವೇದ ಭಾಗವು ಮೀಕನ ಪ್ರವಾದನೆಯ ಗ್ರಂಥ 5ನೇ ಅಧ್ಯಾಯ ವಚನ 2ರಿಂದ 4ರವರೆಗೆ. ಮೀಕನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ ವಚನ 2ರಿಂದ 4ರವರೆಗೆ. ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೊರಡೋಣದ ಮೂಲಕವೂ ಪುರಾತನವೂ ಅನಾದಿಯೂ ಆದದ್ದು ಹೀಗಿರಲು ಪ್ರಸವ ವೇದನೆ ಪಡತಕ್ಕವಳು ಮಗನನ್ನು ಹೆರುವವರೆಗೂ ನನ್ನ ಜನರು ಶತ್ರುವಶವಾಗಿರುವಂತೆ ಮಾಡುವೆನು. ಅನಂತರ ಆ ಮಗನ ಸಹೋದರರಲ್ಲಿ ಉಳಿದವರು ಇಸ್ರಾಯೇಲರೊಂದಿಗೆ ಹಿಂದಿರುಗುವರು. ಆತನು ಯೆಹೋವನ ಬಲವನ್ನು ತನ್ನ ದೇವರಾದ ಯೆಹೋವನ ನಾಮದ ಮಹಿಮೆಯನ್ನು ಹೊಂದಿದವನಾಗಿ ನಿಂತು ತನ್ನ ಹಿಂಡನ್ನು ಮೇಯಿಸುವನು. ಆ ಹಿಂಡು ನೆಮ್ಮದಿಯಾಗಿ ನೆಲೆಗೊಂಡಿರುವುದು. ಆತನು ಭೂಮಿಯ ಕಟ್ಟ ಕಡೆಯವರೆಗೆ ಪ್ರಬಲನಾಗಿರುವನು ಎಂಬುದೇ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. 81ನೇ ಸಂಗೀತದಲ್ಲಿ ಹಾಡುವ ಆ ಮಗುವನ್ನು ನೋಡಿರಿ ಗೋದಲಿಯಲ್ಲಿ ಮಲಗಿ. ಐದನೇ ವೇದ ಪಾರಾಯಣವನ್ನು ಕೇಳೋಣ. ವಿ ಲಿಸನ್ ಟು ದ 5th ರೀಡಿಂಗ್ ಫ್ರಮ್ ನ್ಯೂ ಟೆಸ್ಟಮೆಂಟ್.
In the fullness of time, God made the final preparations for the birth of the promised Savior. God sent the angel Gabriel to tell the Virgin Mary that she would be the mother of Jesus by the power of the Holy Spirit. Today's fifth reading is taken from the Gospel according to St. Luke, chapter 1, verses 26 to 33. I repeat, the Gospel according to St. Luke, chapter 1, beginning to read from verse 26. The birth of Jesus is announced. In the 6th month of Elizabeth's pregnancy, God sent the angel Gabriel to a town in Galilee named Nazareth. He had a message for a girl promised in marriage to a man named Joseph, who was a descendant of King David. The girl's name was Mary. The angel came to her and said, "Peace be with you, the Lord is with you and has greatly blessed you." Mary was deeply troubled by the angel's message, and she wondered what his words meant. The angel said to her, "Don't be afraid, Mary. God has been very gracious to you. You will become pregnant and give birth to a son, and you will name him Jesus. He will be great, and he will be called the Son of the Most High God. The Lord God will make him a king, as his ancestor David was. And he will be the king of the descendants of Jacob forever, for his kingdom will never end." Here ends the fifth reading. Praise be to God. Praise be to thee, O Christ. We sing the hymn long time ago in Bethlehem. Mary's small child, Jesus Christ, was born on Christmas Day. And man will live forevermore because of Christmas Day. Mary's boy child, Jesus Christ, was born On Christmas Day, hark now hear the angels sing, a new King's born today. And man will live forever because of Christmas Day. Trumpets sound, the angels sing, listen to what they say. And man will live forever because of Christmas Day. While shepherds watch their flocks by night, they see a bright new shining star. They hear a choir of angels sing, a music seems to come from afar. How now the angels sing, a new King's born today. And man will live forevermore because of Christmas Day. Trumpets sound, the angels sing, listen to what they say. And man will live forevermore because of Christmas Day. ಈಗ 6ನೇ ವೇದ ಪಾರಾಯಣವನ್ನು ಕೇಳೋಣ. ಅವಿಧೇಯರಾದ ಜೀವಿಗಳನ್ನು ಪುನಃ ಸ್ಥಾಪಿಸುವ ಯೋಜನೆಯ ಸಿದ್ಧತೆಯನ್ನು ದೇವರು ಶತಶತಮಾನಗಳಿಂದ ಮಾಡುತ್ತಾ ಬಂದು ಅದಕ್ಕಾಗಿ ಒಂದು ಜನಾಂಗವನ್ನು ಆರಿಸಿಕೊಂಡನು. ಮೆಸ್ಸಿಯನು ಜನಿಸಿ ಬರಲು ಒಂದು ಸ್ಥಳವನ್ನು ನೇಮಿಸಿ ಆ ಕೂಸಿಗೆ ತಾಯಿಯಾಗಲು ಒಬ್ಬ ಸ್ತ್ರೀಯನ್ನು ದೇವರು ಸಿದ್ಧಪಡಿಸಿದನು. ಅಂತೂ ಕಡೆಯಲ್ಲಿ ಸಮಯ ಬಂದಿತು. ಹಿಂದೆಯೇ ವಾಗ್ದಾನ ಮಾಡಲ್ಪಟ್ಟ ರಕ್ಷಕನು ಜನಿಸಿದನು. ಈ ದಿನದ 6ನೇ ವೇದ ಭಾಗಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ರಿಂದ 25 ವಚನಗಳು ಪೂರ್ತಿಯಾಗಿ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ರಿಂದ 25 ವಚನಗಳು ಪೂರ್ತಿಯಾಗಿ. ದ ಗಾಸ್ಪೆಲ್ ಆಫ್ St. Matthew, chapter 1, verses from 18 to 25. ಯೇಸು ಕ್ರಿಸ್ತನ ಜನನವು ಹೀಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳು ಏಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆಯೇ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು.
ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಆಗ ಯೋಸೇಫನು ನಿದ್ದೆಯಿಂದ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಆದರೆ ಆಕೆಯು ಗಂಡು ಮಗುವನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ. ಮಗುವಿಗೆ ಯೇಸುವೆಂದು ಹೆಸರಿಟ್ಟನು ಎಂಬುದೇ. ದೇವರ ಮಹಿಮೆಗಾಗಿ ಹಾಡುವ ಗೀತೆಗಳಲ್ಲಿ ಮೇಲಣ ಲೋಕದಲ್ಲಿ ಮಹಿಮೆಯು ಗೀತೆಯನ್ನು ಹಾಡುವ. ಮಗುವನ್ನು ಹಡೆಯುವಳು ಎಂದು ಯೆಶಾಯನು ನುಡಿದ ಪ್ರವಾದನೆಯು ಕ್ರಿಸ್ತನ ಜನನದೊಂದಿಗೆ ಪ್ರವಾದನೆಯು ನೆರವೇರಿತು. ಈಗ 7ನೇ ವೇದ ಪಾರಾಯಣವನ್ನು ಕೇಳೋಣ. God's plan for the salvation of sinful people had taken a great step forward in the birth of the Savior Jesus Christ.
The child who would one day make the sacrifice of perfect obedience had been born at last. And just as God achieved the plan of salvation through people of little importance, God now revealed the birth of the Messiah to shepherd people of little importance. The seventh reading is taken from the Gospel according to St. Luke, chapter 2, verses from 8 to 13. The Gospel according to St. Luke, chapter 2, verses from 8 to 13. In that region, there were shepherds living in the fields, keeping watch over their flock by night. Then an angel of the Lord stood before them, and the glory of the Lord shone around them. And they were terrified. But the angel said to them, "Don't be afraid, for see, I am bringing you good news of great joy for all the people. To you is born this day in the city of David a Savior who is the Messiah, the Lord. This will be a sign for you. You will find a child wrapped in bands of cloth and lying in a manger." And suddenly there was with the angel a multitude of heavenly hosts, praising God and saying, "Glory to God in the highest heaven, and on earth peace among those whom he favors." There ends the Bible reading. Praise be to God. Praise be to thee, O Christ. Glory of God, let us join in singing, "We Three Kings of Orient Are." Kings of Orient are, bearing gifts they travels afar, field and mountain, moor and mountain, following yonder star. Oh, star of wonder, star of light, star
King and God and sacrifice. Hallelujah, hallelujah, sounds through the earth and skies. Oh, star of wonder, star of light, star with royal beauty bright, westward leading, still proceeding, guide us to that perfect love. ಈಗ 8ನೇ ವಾಕ್ಯವನ್ನು ಕೇಳೋಣ. ಕುರುಬರು ಮಗುವನ್ನು ನೋಡಿ ಹಿಂತಿರುಗಿದ ನಂತರ ಸ್ವಲ್ಪ ಕಾಲವಾದ ಮೇಲೆ ಮೂಡಣ ದೇಶದ ಪಂಡಿತರು ತಾವು ಕಂಡ ನಕ್ಷತ್ರವನ್ನು ಹಿಂಬಾಲಿಸಿಕೊಂಡು ಹೆರೋದನ ಮನೆಗೆ ಹೋದರಾದರೂ ಅಲ್ಲಿಂದ ಮುಂದೆ ಬೆತ್ಲೆಹೇಮಿಗೆ ತೆರಳಿದರು. ಆತನಿಗೆ ವಂದಿಸಿ ಕಾಣಿಕೆಯನ್ನು ಇತ್ತರು. ಈ ದಿನಕ್ಕೆ ನೇಮಕವಾದ 8ನೆಯ ವೇದ ಪಾರಾಯಣವು ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 2 ವಚನಗಳು 9ರಿಂದ 12ರವರೆಗೆ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 2 ವಚನಗಳು 9ರಿಂದ 12ರವರೆಗೆ. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡನ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟಿದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು ಎಂಬುದೇ. ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ 53ನೇ ಜ್ಞಾನ ಕೀರ್ತನೆಗಳಲ್ಲಿ ಹಾಡುವ ಆಹಾ ಇದೇನಿದು ಆಶ್ಚರ್ಯವಾದ. ಆಶ್ಚರ್ಯವಾದದ್ದು ಓ ಮಹಾತ್ಮದೀನ ನಾಗನಾಥನಾದದ್ದು. ಇಂದು ಏಳು ಆನಂದ ರೂಪನು ಕಂದನಾಗಿ ಚಿಂದಿ ಹೊತ್ತು ಅಂದ ಬಳಿದದು. ಯೋಧ ಕುಲಗಳು ಕವಿದ ಕುಲಗಳು ಮೋದಕರ್ತ ಹೋಗಲಿಯೊಳು ಸಾಗುವಾದದು. ಏನಿದು ನಿನಾದವಾದದು, ತಾನು ಸಮನ ಹೊಗಳಿ ಮಾಡಗಾನ ಮಾಡಿದು. ಕರೆದಿರುವುದರು ಹರುಷದಿಂದಲೇ ಪರಮಸುತನ ಕೃಪೆಗೆ ಬಂದರು. ದಾರಿ ಮಾರ್ಗವ ಸಾರಿ ಪಂಡಿತರು ಸಾಗಿದರು ಯೆರೂಸಲೇಮಿನ ಅರಸನಲ್ಲಿಗೆ. ಎಲ್ಲ ಕೇಳಿರೈ ಮಹಗೊಲ್ಲ ಗೌಡರೇ, ಊರೆಲ್ಲ ಚೆಲ್ಲ
9th verse. ಆದರೆ ಎಲ್ಲರೂ ಆತನಿಗೆ ಅಡ್ಡ ಬೀಳಲಿಲ್ಲ. ಅಲ್ಲಿ ಹೆರೋದನ ದೆಸೆಯಿಂದಾಗಿ ಮಕ್ಕಳ ಸಾಮೂಹಿಕ ಹತ್ಯೆಯಾಯಿತು. ಆದಾಗ್ಯೂ ದೇವರು ಮುಂದೆ ತನ್ನ ಈ ಮಗನು ಮರಣಪಟ್ಟು ಪುನರುತ್ಥಾನದ ಮೂಲಕ ಸದಾ ಜೀವಿಸುವವನಾಗುವಂತೆ ತಾನು ಹಿಂದೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವಂತೆ ಯೇಸು ಮಗುವನ್ನು ಹೆರೋದನ ಪೈಶಾಚಿಕ ಕೃತ್ಯದಿಂದ ಸಂರಕ್ಷಿಸಿದನು. 9ನೇ ವೇದಪಾರಾಯಣಕ್ಕಾಗಿ ಆರಿಸಲ್ಪಟ್ಟ ಭಾಗ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 13ರಿಂದ 21 ವಚನಗಳು. ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರೆದುಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು. ಆಗ ಅವನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿ ವೇಳೆಯಲ್ಲಿ ಕರೆಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ಹೆರೋದನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು. ಇದರಿಂದ ಈ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದೆನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು. ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ ತಾನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ಲೆಹೇಮಿನಲ್ಲಿಯೂ ಅದರ ಎಲ್ಲ ನೆರೆಹೊರೆ ಹಳ್ಳಿಗಳಲ್ಲಿಯೂ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು. ಯೆರೆಮೀಯನೆಂಬ ಪ್ರವಾದಿಯು ಹೇಳಿದ ಮಾತು ಆ ಕಾಲದಲ್ಲಿ ನೆರವೇರಿತು. ಅದೇನೆಂದರೆ, ರಾಮದಲ್ಲಿ ಬೊಬ್ಬೆಯು ಕೇಳಿಸಿತು, ಅಳುವಿಕೆಯೂ ಬಹುಗೋಳಾಟವೂ ಉಂಟಾದವು. ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ಅತ್ತತ್ತು, ಅವರು ಇಲ್ಲದೆ ಹೋದದಕ್ಕಾಗಿ ಸಮಾಧಾನ ಹೊಂದಲೊಲ್ಲದೆ ಇದ್ದಳು. ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಿಂದ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು. ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರು ಸತ್ತು ಹೋದರು ಎಂದು ಹೇಳಿದನು. ಆಗ ಯೋಸೇಫನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಆದರೆ ಅರ್ಕೆಲಾಯನು ತನ್ನ ತಂದೆಯಾದ ಹೆರೋದನಿಗೆ ಬದಲಾಗಿ ಯೂದಾಯವನ್ನು ಆಳುತ್ತಾನೆಂದು ಕೇಳಿ ಹೆರೋದನಿಗೆ ಬದಲಾಗಿ ಆದರೆ ಅರ್ಕೆಲಾಯನು ತನ್ನ ತಂದೆಯಾದ ಹೆರೋದನಿಗೆ ಬದಲಾಗಿ ಯೂದಾಯವನ್ನು ಆಳುತ್ತಾನೆಂದು ಕೇಳಿ ಅಲ್ಲಿಗೆ ಹೋಗುವುದಕ್ಕೆ ಅಂಜಿದನು. ದೇವರ ವಾಕ್ಯವು ದೇವರ. Glory of God, we will sing the hymn Away in a Manger. Jesus laid down his sweet hair. The
morning is nigh. Be near me, Lord Jesus, I ask thee to stay. Close by me forever, and love me, I pray. Bless all the dear children in thy tender care, and fit us forever to live with thee there. ಲೋಕದ ಶಾಂತಿಗಾಗಿ ಸಮಾಧಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡುವ. ದೇವರೇ, ಮೇಲಿನ ಲೋಕಗಳಲ್ಲಿ ಮಹಿಮೆಯಾತನು ನೀನು ಒಲಿಯುವ ಮಾನವರಿಗೆ ಸಮಾಧಾನವನ್ನು ನೀಡುವಾತನು ನೀನು. ನಿನ್ನ ರಕ್ಷಣಾ ಯೋಜನೆಯ ಕುರಿತಾಗಿ ಮತ್ತು ಯೇಸುವಿನ ಜನನದ ಶೋಭಾ ಸಂದೇಶವನ್ನು ಇಂದು ಕೇಳಿದೆವು. ನಮ್ಮ ಸಭೆಯಲ್ಲಿ ಸಮಾಧಾನವನ್ನು, ದೇಶಗಳಲ್ಲಿ ಸಮಾಜಗಳಲ್ಲಿ ಸಮಾಧಾನವನ್ನು, ದುಃಖತಪ್ತ ಕುಟುಂಬಗಳನ್ನು ಎಲ್ಲರಿಗೆ ಮತ್ತು ನಮ್ಮೆಲ್ಲರಿಗೆ ಹೃದಯಗಳಲ್ಲಿ ನಿನ್ನ ಸಮಾಧಾನವನ್ನು ದಯಪಾಲಿಸು. ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ವಿನಯವಾಗಿ ಬೇಡಿಕೊಳ್ಳುತ್ತೇವೆ. ಆಮೇನ್. ವಾಕ್ಯಕ್ಕೆ ಸಿದ್ಧವಾಗುವ ಹಾಗೆ ಓ ಕಮ್ ಆಲಿ ಫೇತ್ಫುಲ್ ಒಂದು ಚರಣವನ್ನು ಹಾಡುವ. Let the words of my mouth, meditations of our hearts, be acceptable in thy sight, O rock and our Redeemer. Amen. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪವಿತ್ರ ಕ್ರಿಸ್ತ ನಮನದ ಸಂಜೆಯ ಆರಾಧನೆಗೆ ಬಂದಿರುವಂಥ ನಿಮ್ಮೆಲ್ಲರೂ ನಾನು ಕರ್ತನ ನಾಮದಲ್ಲಿ ವಂದಿಸುತ್ತೇನೆ. Great in the name of our Lord and Savior Jesus Christ. Today we heard extensively the scriptures and also the related hymns and songs of Christmas. ಈ ದಿವಸ ನಾವು ಕ್ರಿಸ್ತ ಜಯಂತಿಗೆ ಸಂಬಂಧಪಟ್ಟ ಹಾಗೆ ದೇವರ ವಾಕ್ಯವನ್ನು ಸವಿಸ್ತಾರವಾಗಿ ಹಾಗೂ ಅನೇಕ ಹಾಡುಗಳ ಮೂಲಕ ನಾವು ವಾಕ್ಯ ಸಂದೇಶವನ್ನು ಈಗಾಗಲೇ ನಾವು ಕೇಳಿದ್ದೇವೆ. ಆದರೆ ಈ ಕ್ರಿಸ್ಮಸ್ ಹಬ್ಬದ ವಿಶೇಷತೆ ಏನು? ಇದು ಈ 2020ನೇ ದಶಕದ ಅಂತ್ಯದಲ್ಲಿರುವಂಥ ನಮ್ಮನ್ನು ನಡೆಸಿದಂಥ ರೀತಿ ಯಾವುದೆಂಬುದಾಗಿ ನಾವು ನೋಡಬೇಕಾದಂಥ ಅವಶ್ಯಕತೆ ಇದೆ. ಕ್ರಿಸ್ಮಸ್ ಹಬ್ಬ 2000 ವರ್ಷಗಳಿಂದ ಆಚರಿಸಲಾಗಿದೆ. ಆದರೆ ಕಳೆದ ವರ್ಷದ ಜಾಗತಿಕವಾದಂಥ ಸಮಸ್ಯೆಗಳನ್ನು ಮತ್ತು ಇನ್ನಿತರ ಎಲ್ಲ ಕಷ್ಟ ಸಂಕಟಗಳನ್ನು ನಾವು ನೋಡುವಾಗ 2020 ಲೋಕದ ಜನರಿಗೆ ಹಿಂದೆ ಅಂದರೆ 19ರಲ್ಲೇ ಒಂದು ಆಶಾದಾಯಕವಾದಂಥ ಒಂದು ವರ್ಷವನ್ನು ಸೃಷ್ಟಿ ಮಾಡಬೇಕಾಗಿತ್ತು. 2ನೇ ಮಿಲಿಯಮ್ನ ಅಥವಾ 3ನೇ ಮಿಲಿಯಮ್ನ ಒಂದು ವರ್ಷ ನಿಗದಿ ಆಗಿರುವಂಥ ಸಂದರ್ಭದಲ್ಲಿ ಲೋಕದ ಎಲ್ಲ ಕಾರ್ಪೊರೇಟ್ ಸೆಕ್ಟರ್ಸ್ ಅಥವಾ ಎಲ್ಲ ಸರ್ಕಾರಗಳು ಬೇರೆ ಬೇರೆ ಯೋಜನೆಗಳನ್ನು ಹಾಕಿಕೊಳ್ಳುವುದನ್ನು ನಾವು ಕಾಣ್ತೇವೆ. ದಶಕದ ಅಂತ್ಯದಲ್ಲಿ ಇದನ್ನು ಮಾಡ್ತಾ ಇರ್ತಾರೆ. ಮತ್ತು ಈ ವರ್ಷ ನಾವು ನೋಡುವಾಗ ಮುಂದಿನ ವರ್ಷದಲ್ಲಿ ನಮಗೆ ಸೆನ್ಸಸ್ ಇದೆ. ವಿ ಆರ್ ಗೋಯಿಂಗ್ ಟು ಹ್ಯಾವ್ ಸೆನ್ಸಸ್ ಆಫ್ ಇಂಡಿಯನ್ ಪಾಪ್ಯುಲೇಷನ್. Therefore, the 2020 was a very crucial year for many corporate sectors and also many governments. ಇಂಥ ಒಂದು ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ಇವುಗಳನ್ನು ನಾವು ಹಿನ್ನೆಲೆಯಾಗಿ ನೋಡಿದಾಗ ಈ ಎಲ್ಲ ನಿರಾಶೆಯಾಗುವಂಥ ಒಂದು ಪರಿಸ್ಥಿತಿ, ಎಲ್ಲವೂ ಇಲ್ಲಿ ಆಶಾದಾಯಕವಾಗಿ ಯಾವುದೂ ಇರಲಿಲ್ಲ 20ನೇ ವರ್ಷ. ಅದರಿಂದ ಹೊಸ ವರ್ಷ ಅಥವಾ ಕ್ರಿಸ್ಮಸ್ ಜಯಂತಿಯ ಮುಂದೆ ಇರುವಂಥ ದಿನಗಳು ಯಾವ ರೀತಿಯಲ್ಲಿ ಇರುತ್ತವೆ ಎಂತಕ್ಕಂಥ ಒಂದು ದೊಡ್ಡ ನಿರೀಕ್ಷೆಯನ್ನು ಜನರು ಈ ದಿವಸ ಇಟ್ಕೊಂಡಿದ್ದಾರೆ. ಆದ ಕಾರಣ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಆಚರಣೆ ಏನಿದೆ, ಹೊಸ ವರ್ಷದ ಆಚರಣೆ
ಅದು ಕ್ರೈಸ್ತರಿಗೆ ಅದು ಕವನೆಂಟ್ ಸರ್ವಿಸ್ ಆದರೆ ಲೋಕದ ಎಲ್ಲ ಜನರು ಅದನ್ನು ಒಂದು ಜಾತ್ಯತೀತವಾಗಿ, ಅಂದರೆ ಎಲ್ಲ ಸಮೂಹಗಳು, ಎಲ್ಲ ಸಂಸ್ಕೃತಿಯ ಜನರು ಅದನ್ನು ಆಚರಿಸುವಂಥದ್ದು ಕ್ಯಾಲೆಂಡರ್ನ ಪ್ರಕಾರ ನಾವು ಕಾಣ್ತೇವೆ. And this is the context in which we need to understand what is Christmas. God is with us. God is coming to us. ಮೊದಲನೇದಾಗಿ ಪ್ರವಾದನೆಯ ಮೂಲಕವಾಗಿ ನಾವು ಮೀಕನ ಪ್ರವಾದನೆಯಲ್ಲಿ ನೋಡಿದ ಹಾಗೆ ಒಂದು 500 ವರ್ಷಗಳ ಕಾಲ ಬರಿದಾದಂಥ ಒಂದು 500 ವರ್ಷಗಳ ಕಾಲ ಎಂಪ್ಟಿನೆಸ್ ಅಥವಾ ಯಾವುದೇ ಒಂದು ಘಟನೆಗಳು ನಡೆಯದೇ, ದೇವರ ರಾಜ್ಯದ ಕುರಿತಾಗಿ ಯಾವುದೇ ಕಾರ್ಯಗಳು ನಡೆದೇ ಇರತಕ್ಕಂಥ ಸಂದರ್ಭದಲ್ಲಿ ಮೀಕ ಪ್ರವಾದಿ ಈ ಒಂದು ಸ್ವಾಮಿಯ ಆಗಮನವನ್ನು ಆತನು ಹೇಳ್ತಾ ಇದ್ದಾನೆ. ಹೊಸದಾದಂಥ ರೀತಿಯಲ್ಲಿ ಆತನು ಅದನ್ನು ಹೇಳುವುದನ್ನು ಕಾಣ್ತೇವೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಆತನು ಚರ್ಚಿಸುವಂಥ ವಿಷಯ ಏನಂತ ಹೇಳಿದ್ರೆ, ಕರ್ತನಾಂತ ದೇವರು ಕುರುಬನಾಗಿ ನಮ್ಮ ಮಧ್ಯೆ ಬರ್ತಾನೆ. ಗಾಡ್ ಈಸ್ ದ ಶಪರ್ಡ್ ಹೂ ವಿಲ್ ಟೇಕ್ ಕೇರ್ ಆಫ್ ಅವರ್ ಇಗ್ನರೆನ್ಸ್, ಟೇಕ್ ಕೇರ್ ಆಫ್ ಅವರ್ ಡಾರ್ಕ್ನೆಸ್ ಇನ್ ಅವರ್ ಲೈಫ್, ಆ್ಯಂಡ್ ಆಲ್ಸೋ ಟೇಕ್ ಕೇರ್ ಆಫ್ ಅವರ್ ಡೆತ್ ಆ್ಯಂಡ್ ಅದರ್ ಪ್ರಾಬ್ಲಮ್ಸ್ ಇನ್ ಅವರ್ ಲೈಫ್. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ದ ಪ್ರಾಫಿಟ್ ಟಾಕಿಂಗ್ ಇನ್ ದ ಫಸ್ಟ್ ಟೆಕ್ಸ್ಟ್. ಮೊದಲನೆಯ ಅಧ್ಯಾಯದಲ್ಲಿ, ಮೊದಲನೆಯ ಭಾಗದಲ್ಲಿ ನಾವು ನೋಡಿದಾಗೆ ಪ್ರವಾದಿ ಒಬ್ಬ ಕುರುಬನಾಗಿ ನಮ್ಮ ಮಧ್ಯೆ ಆತನು ನಡೆಸುವಂಥ ದೇವರಾಗಿದ್ದಾನೆ. ಹಿಂದೆ ಆದಂಥ ಮರಣದ ಅನುಭವಗಳು, ಕತ್ತಲೆಯ ಅನುಭವಗಳು, ಜೀವವಿಲ್ಲದ ಅನುಭವಗಳು ಮತ್ತು ಲೋಕಕ್ಕೆ ಬೇಕಾದಂಥ ಜ್ಞಾನದ ಅರಿವನ್ನು ಆತನು ಕೊಡುವಂಥ ದೇವರಾಗಿದ್ದಾನೆ. ಇದು ಕ್ರಿಸ್ಮಸ್ನ ಬಹಳ ಪ್ರಮುಖವಾದಂಥ ವಿಚಾರ ಆಗಿರುತ್ತದೆ. ಎರಡನೇ ಭಾಗವನ್ನು ನಾವು ನೋಡುವಾಗ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 1ರಿಂದ 5 ವಚನಗಳು. ಅಲ್ಲಿ ನಾವು ನೋಡುವಂಥ ವಿಚಾರ ಏನಂತ ಹೇಳಿದ್ರೆ, ದೆರ್ ಆರ್ ನೋ ಮೋರ್ ಸೀಸ್, ಅಥವಾ ಸಮುದ್ರಗಳು ಕಾಣದೆ ಹೋಗುತ್ತವೆ ಅಂತಕ್ಕಂಥ, ಇದು ನಮ್ಮ ಸಾಂಪ್ರದಾಯಿಕವಾದಂಥ ಬೈಬಲ್ ರೀಡಿಂಗ್ನಲ್ಲಿ ಬರುವಂಥ ವಿಚಾರಗಳು. ಎಲ್ಲವನ್ನು ಹೊಸದು ಮಾಡುತ್ತೇನೆ. ಹಿ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಎ ನ್ಯೂ ವರ್ಲ್ಡ್ ಆರ್ಡರ್, ನ್ಯೂ ಸೋಷಿಯಲ್ ಆರ್ಡರ್, ನ್ಯೂ ಪೊಲಿಟಿಕಲ್ ಆರ್ಡರ್. ದಿಸ್ ಇಸ್ ದ ಎಕ್ಸ್ಪೆಕ್ಟೇಷನ್ ಆಫ್ ಜಾನ್ ದ ಡಿಸೈಪಲ್. ಯೋಹಾನನು ತನ್ನ ಕನಸಿನಲ್ಲಿ ಅಥವಾ ತನ್ನ ಆ ದಿವ್ಯ ದರ್ಶನದಲ್ಲಿ ಕಾಣುವಂಥದ್ದು ಏನಂತ ಹೇಳಿದ್ರೆ, ಎಲ್ಲವೂ ಹೊಸದಾಗುತ್ತದೆ. ಸೃಷ್ಟಿಯ ಕಾರ್ಯದಲ್ಲಿ ಪರಿಸರ ಹೊಸದಾಗುತ್ತದೆ, ಜೀವನದ ಕ್ರಮಗಳು ಹೊಸದಾಗುತ್ತವೆ, ಅಥವಾ ಕಷ್ಟ ಕಾಯಿಲೆಗಳಿಂದ ಜನರು ಹೊರಗಡೆ ಬರ್ತಾರೆ ಎನ್ನುವಂಥ ಒಂದು ಹೊಸ ಒಂದು ನಂಬಿಕೆಯಿಂದ ಆತನು ಆ ವಾಕ್ಯಗಳನ್ನು ಹೇಳುವಂತನಾಗಿದ್ದಾನೆ. ಅದ ಕಾರಣ ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಏನಂತ ಹೇಳಿದ್ರೆ, ಕರ್ತನಾದ ಯೇಸು ಸ್ವಾಮಿ ಬರುವಂಥದ್ದು. ಬಿಹೋಲ್ಡ್ ಐ ವಿಲ್ ಮೇಕ್ ಆಲ್ ಥಿಂಗ್ಸ್ ನ್ಯೂ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಕಮ್. ನಾನು ನಿಮ್ಮ ಮಧ್ಯೆ ಮತ್ತೆ ಬರುತ್ತೇನೆ, ಇಮ್ಮಾನ್ಯುಯಲ್ ದೇವರಾದಂಥ ನಾನು ನಿಮ್ಮ ಮಧ್ಯೆ ಬರುತ್ತೇನೆ ಅಂತ ವಾಗ್ದಾನ. ಈ ದಿವಸ ಒಂದು ವೇಳೆ ಕ್ರೈಸ್ತರ ನಂಬಿಕೆ, ನಾವು ನಮ್ಮ ದೇವರು ನಮ್ಮೊಂದಿಗೆ ಇದ್ದಾನೆ, ನಾವು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಆದರೆ ಈ ಲೋಕವನ್ನು ನಾವು ನೋಡುವಾಗ ಲೋಕ ನಿರೀಕ್ಷೆ ಇಲ್ಲದೆ ಇರುವಂಥ ಒಂದು ಕ್ರಿಸ್ಮಸನ್ನು ಆಚರಿಸಬಾರ್ದು. ಲೋಕಕ್ಕೆ ಒಂದು ನಿರೀಕ್ಷೆಯನ್ನು ತರುವಂಥ, ಒಂದು ಸಂತೋಷವನ್ನು ತರುವಂಥ, ಒಂದು ಆದರಣೆಯನ್ನು ತರುವಂಥ ಒಂದು ಕ್ರಿಸ್ಮಸ್ ನಮ್ಮದಾಗಿರಬೇಕು. ಮತ್ತು ಮೂರನೇದಾಗಿ ಪ್ರಿಯರೇ, ದೇವರ ವಾಕ್ಯ ಅದು ಈಗಾಗಲೇ ನಾವು ಓದಿದ ಹಾಗೆ ಇಟ್ಸ್ ಎಟರ್ನಲ್ ವರ್ಡ್, ಅದು ನಿರಂತರವಾಗಿ ಇರುವಂಥ ಒಂದು ದೇವರ ವಾಕ್ಯ. ಆದ ಕಾರಣ ಆತನು 3 ವಿಚಾರಗಳನ್ನು ಹೇಳಲಿಕ್ಕೆ ಆತನು ಆ ವಾಕ್ಯದಲ್ಲಿ ನಾವು ನೋಡ್ತೀವಿ. ಯೋಹಾನ 1:1ರಿಂದ 14 ಈ ದಿವಸಕ್ಕೆ ನೇಮಕವಾದಂಥ ವಾಕ್ಯ. ಅದೇನಂತ ಹೇಳಿದರೆ, ಕರ್ತನಾದಂಥ ದೇವರು ಆತನು ನಿರಂತರವಾಗಿ ಜೀವಿಸುವಂಥ ದೇವರಾಗಿದ್ದಾನೆ. ಈ ನಿರಂತರವಾದಂಥ ಸಮಯದಿಂದ ನಮ್ಮ ಸಮಯಕ್ಕೆ ಆತನು ಬರ್ತಾ ಇದ್ದಾನೆ. ಹಿ ಈಸ್ ಕಮಿಂಗ್ ಟು ಅವರ್ ರೆಸ್ಕ್ಯೂ, ಅವರ್ ಪ್ರಾಬ್ಲಮ್ಸ್, ಅವರ್ ಎಕ್ಸಿಸ್ಟೆನ್ಸ್. ನಮ್ಮ ಅಸ್ತಿತ್ವಕ್ಕೆ ಆತನು ಬಂದು ನಮ್ಮನ್ನು ಆತನು ಉದ್ಧಾರ ಮಾಡುವಂಥದ್ದು, ರಕ್ಷಣೆಯನ್ನು ಕೊಡುವಂಥ ದೇವರಾಗಿದೆ. ಇದು ಕ್ರಿಸ್ಮಸ್ ಹಬ್ಬದ ಬಹಳ ಪ್ರಮುಖವಾದಂಥ ಒಂದು ವಿಚಾರ. ಇದರಲ್ಲಿ 3 ಅಂಶಗಳನ್ನು ಆತನು ಹೇಳ್ತಾನೆ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ದಿವಸ ಕತ್ತಲ ಒಂದು ವರ್ಷವನ್ನು ನಾವು ದಾಟಿದ್ದೇವೆ. ಈ ಕತ್ತಲ ವರ್ಷದಲ್ಲಿ ನಾವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಲೋಕವು ನಿರೀಕ್ಷೆ ಮಾಡಿದಂಥ ರೀತಿಯಲ್ಲಿ ಯಾವುದೇ ಕಾರ್ಯಗಳು ನಡೆಯಲಿಲ್ಲ. ಎಲ್ಲವೂ ಸಹ ಅದು ತಲೆಕೆಳಗಾಗಿರುವುದನ್ನು ನಾವು ಕಾಣ್ತೇವೆ. ವರ್ಲ್ಡ್ ವಾಸ್ ಇನ್ ರಿವರ್ಸ್ ಆರ್ಡರ್. ಈಗ ಮತ್ತೆ ನಾವು ಹಿಂದಕ್ಕೆ ಹೋಗಿದ್ದೇವೆ. ಸೊ ಮುಂದಿನ ಜೀವಿತಗಳು ನಿರೀಕ್ಷೆ ಜೀವಿತ ಆಗಿರಬೇಕಾದ್ರೆ ದೇವರ ಆ ಒಂದು ಬೆಳಕು ನಮ್ಮ ಮುಂದೆ ಇರಬೇಕು. ಕತ್ತಲೆಯಿಂದ ನಾವು ದೂರವಾಗಿ ನಾವು ಬೆಳಕಿನ ಕಡೆಗೆ ಬರಬೇಕು. ಎರಡನೇದಾಗಿ ಆತನಲ್ಲಿ ಜೀವ ಉಂಟು ಎಂಬುದಾಗಿ ನಾವು ಕಾಣ್ತೇವೆ. ಈ ಹ್ಯಾಸ್ ಲೈಫ್. ಲೈಫ್ ಈಸ್ ಆಲ್ಸೋ ಎಟರ್ನಲ್. ಝೂಯೆ ಅಥವಾ ಗ್ರೀಕ್ ವರ್ಡ್ ಝೂಯೆ ಅಂತ ಏನು ಕರಿತೀವಿ, ಅದು ಜೀವನವೂ ಸಹ ದೇವರು ಕೊಡುವಂಥ ಜೀವ ಏನಿದೆ ಇದು ನಿರಂತರವಾದಂಥದ್ದು. ನಮಗೆ ಜೀವನ ಸ್ವಾಮಿ ಕೊಟ್ಟಿದ್ದಾನೆ. ಈ ವರ್ಷದ ಒಂದು ದೊಡ್ಡ ಅದ್ಭುತ ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲ ಇಲ್ಲಿ ಕುಳಿತು ಆರಾಧನೆ ಮಾಡುವಂಥದ್ದೇ ಒಂದು ದೊಡ್ಡ ಅದ್ಭುತ. ನನಗೆ ತಿಳಿದಂಥವ್ರೆ ಸುಮಾರು ಒಂದು 20-25 ಜನ ನನಗೆ ಬೇಕಾದಂಥ ಗೆಳೆಯರು ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ.
ಹಾಗಂದ ಮಾತ್ರಕ್ಕೆ ನಾವು ಅವ್ರಿಗಿಂತ ಪುಣ್ಯವಂತರು ಅಥವಾ ಅವ್ರಿಗಿಂತ ಒಳ್ಳೆಯವರು ಅಲ್ಲ. ದೇವರ ಕೃಪೆ ನಮ್ಮ ಮೇಲೆ ಇರುವುದರಿಂದ, ದೇವರ ಕೃಪೆ ನಮ್ಮನ್ನು ಆಳುವುದರಿಂದ ಒಂದು ವೇಳೆ ನಾವು ಜೀವಿತರ ಸಂಖ್ಯೆಯಲ್ಲಿ ನಾವು ಎಣಿಸಲ್ಪಟ್ಟು ಈ ಕ್ರಿಸ್ಮಸನ್ನು ಆರಿಸ್ತಿದ್ದೇವೆ. ಆದ ಕಾರಣ ನಮಗೆ ಈ ದಿವಸ ಕ್ರಿಸ್ಮಸ್ಸಿನ ಅಗತ್ಯತೆ ಎಲ್ಲಿ ಕಂಡು ಬರ್ತದೆ ಅಂತ ಹೇಳಿದರೆ, ನಾವು ಜೀವಂತವಾಗಿ ಉಳಿದಿದ್ದೇವಲ್ಲ, ಅದು ಕ್ರಿಸ್ಮಸ್ನ ಒಂದು ದೊಡ್ಡ ಅದ್ಭುತ. ಯೇಸು ಸ್ವಾಮಿಯ ಜನ್ಮದ ಸಂದರ್ಭದಲ್ಲಿ ಇದಾಯಿತು. ಇವು ವಾಕ್ಯದಲ್ಲಿ ಓದಿದ ಹಾಗೆ ಭಾಳ ಸ್ಪಷ್ಟವಾಗಿ ನಾವು ಕಾಣ್ತೇವೆ. ದೇರ್ ಆರ್ ಆಲ್ಸೋ ಡೇಂಜರ್ಸ್ ಡ್ಯೂರಿಂಗ್ ದಿ ಟೈಮ್ ಆಫ್ ಜೀಸಸ್. ತಂದೆ ತಾಯಿಗಳಿಗೂ ಅದು ಅಪಾಯ ಇತ್ತು ಮತ್ತು ಮಗುವಾದಂಥ ಯೇಸು ಸ್ವಾಮಿಗೂ ಅದು ಅಪಾಯ ಇತ್ತು. ಆದ ಕಾರಣ ಎಲ್ಲವುಗಳನ್ನು ಸ್ವಾಮಿ ಕತ್ತಲೆಯಿಂದ ಬೆಳಕಿಗೆ ನಡೆಸುವಂಥ ದೇವರಾಗಿದ್ದರು. ಯೂದದಲ್ಲಿದ್ದಂಥ ಮರಣದಿಂದ ಆತನು ಜೀವದ ಕಡೆಗೆ, ಐಗುಪ್ತದ ಕಡೆಗೆ ನಡೆಸ್ತಾನೆ. ಐಗುಪ್ತದಲ್ಲಿ ಮರಣ ಇತ್ತು, ಆತನ ಅಲ್ಲಿಂದ ಬಿಡುಗಡೆ ಮಾಡಿದ. ಮತ್ತು ಐಗುಪ್ತಕ್ಕೆ ಜೀವವನ್ನು ಉಳಿಸಲಿಕ್ಕಾಗಿ ಸ್ವಾಮಿ ಮತ್ತೆ ಕರ್ತನಾಂತ ಯೇಸು ಸ್ವಾಮಿಯನ್ನು ಐಗುಪ್ತಕ್ಕೆ ಕರೆದುಕೊಂಡು ಮತ್ತು ಆತನು ವಾಪಸ್ ಬಂದ ಮೇಲೆ ಯೂದಾಯಕ್ಕೆ ಬರಲಿಲ್ಲ. ಅರ್ಕಿಲಾಯನು ಅಲ್ಲಿದ್ದ ಕಾರಣ, ಒಂದು ವೇಳೆ ಅವನು ಹೆರೋದನಿಗಿಂತ ಕ್ರೂರಿಯಾದಂಥ ಅವನ ಮಗನಾದಂಥ ಎರ್ಕಲಾಯನು ಇದ್ದ ಕಾರಣ ನಜರೇತಿನ ಭಾಗಕ್ಕೆ ಬಂದು ಅಲ್ಲಿ ಜನಿಸುತ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಆತನಲ್ಲಿ ಜೀವವಿತ್ತು, ಆತನಲ್ಲಿ ಬೆಳಕಿತ್ತು, ಆತನಲ್ಲಿ ಜ್ಞಾನ ಇತ್ತು. ಆದ ಕಾರಣ ಆತನನ್ನು ನಾಳಿನ ದಿವಸಗಳಲ್ಲಿ ನಾವು ಆರಾಧಿಸುವಂಥ ನಾವು ಒಂದು ವೇಳೆ ಈ ದಿವಸ ಸಿದ್ಧವಾಗುವ ಹಾಗೆ ನಾವು ಆತನ ಬೆಳಕನ್ನು ನಾವು ಹೊಂದಬೇಕು, ಆತನ ಜೀವವನ್ನು ನಾವು ಬೆಳಗಬೇಕು ಮತ್ತು ಆತನ ನಿರೀಕ್ಷೆಯಲ್ಲಿ ನಾವು ಜೀವಿಸಬೇಕು. ಈ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್. ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವಂಥ ವಿಶ್ವಾಸವನ್ನು ಆರಿಕೆ ಮಾಡೋಣ. ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಹೇಳುವ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನ ತಂದೆಯ ದೇವರನ್ನು ನಂಬುತ್ತೇನೆ. ಆತನ ಈ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣ್ಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಎದ್ದು ಪರಲೋಕಕ್ಕೇರಿ ಹೋಗಿ ಸರ್ವಶಕ್ತನ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನ ಅಲ್ಲಿಂದ ಬಂದು ಬದುಕಿರುವವರೆಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಭಕ್ತರ ನಿಮಿತ್ತ ಪಾಪದ ತಾರೀಕು 6 ಗಂಟೆಗೆ ಪ್ರಸಾರವಾಗಲಿದೆ. ಅದನ್ನು ತಾವು ವೀಕ್ಷಿಸುವಂತೆ ನಿಮ್ಮನ್ನು ಕೇಳಿಕೊಳ್ತೇವೆ. ಮತ್ತು ಸರ್ಕಾರದಿಂದ ಈಗಾಗಲೇ ಆದೇಶ ಹೊರಡಿಸಿದಾಗೆ 17ನೇ ತಾರೀಕು ಒಂದು ಆದೇಶ ಬಂದಿತ್ತು. 17 there was an order, and also yesterday again there was an order repeating the same do's and don'ts, and also the limitations and other restrictions of COVID. ಆದ ಕಾರಣ ಅದನ್ನು ನೀವು ಗಮನಿಸುವಂತೆ ನಾನು ಕೇಳ್ಕೊಳ್ತೇನೆ. ಕ್ರಿಸ್ಮಸ್ನ ಆರಾಧನೆ ನಾಳೆ ಬೆಳಿಗ್ಗೆ ಇಂಗ್ಲೀಷ್ ಆರಾಧನೆ 6:30 ಗಂಟೆಗೆ ಮತ್ತು ಕನ್ನಡ 2 ಆರಾಧನೆಗಳಿರುತ್ತವೆ. ಆದ ಕಾರಣ ಸಾಧ್ಯ ಇದ್ದವರು ಅದಕ್ಕೆ ಬರುವಂತೆ ನಾನು ಕೇಳ್ಕೊಳ್ತೇನೆ. ಮೊದಲನೇ ಆರಾಧನೆ 8 ಗಂಟೆ ಮತ್ತು ಎರಡನೇ ಆರಾಧನೆ 9:30 ಗಂಟೆಗೆ ಕನ್ನಡ ಆರಾಧನೆಗಳಿರ್ತದೆ. ಮೊದಲನೇ ಆರಾಧನೆ ಇಂಗ್ಲೀಷ್ ಆರಾಧನೆ ಆಗಿರುತ್ತೆ. ಆದ ಕಾರಣ ಅದನ್ನು ತಾವೆಲ್ಲರೂ ಗಮನಿಸುವಂತೆ ನಾನು ಕೇಳ್ಕೊಳ್ತೇನೆ. ಮುಂದಿನ ವಾರ ಅಂದರೆ 27, 12, 20 ಇಂಗ್ಲೀಷ್ ಆರಾಧನೆ 8 ಗಂಟೆಗೆ ಮತ್ತು ಕನ್ನಡ ಆರಾಧನೆ 9:30 ಗಂಟೆಗೆ ನಡೆಸಲಾಗುವುದು. ಅದನ್ನು ಗಮನಿಸುವಂತೆ ನಿಮ್ಮನ್ನು ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪರಮ ತಂದೆಯ ದೇವರೇ, ಈ ಸಂಜೆ ವೇಳೆಯಲ್ಲಿ ಸ್ವಾಮಿಯನ್ನು ಮತ್ತೊಮ್ಮೆ ನಿನ್ನನ್ನು ಸ್ತುತಿಸಿ ಕೊಂಡಾಡುವಂತೆ ಸ್ವಾಮಿ, ಕಳೆದ ವರ್ಷವನ್ನು ನಾವು ಧ್ಯಾನಿಸುವಾಗ ನಿನ್ನ ವಾಕ್ಯವು ನಮಗೆ ಬೋಧಿಸುವ ಹಾಗೆ ಸ್ವಾಮಿ, ನೀ ನಮ್ಮನ್ನು ಎಡೆಬಿಡದೆ ಕಾಪಾಡುವಂಥ ದೇವರು. ಈ ವರ್ಷವನ್ನು ನಾವು ಸ್ವಾಮಿ ಅದ್ಭುತವಾದಂಥ ರೀತಿಯಲ್ಲಿ ನಾವು ನೋಡಿದ್ದೇವೆ. ನೀವು ಅನೇಕರು ನಿದ್ರಿಸಿರುತ್ತಾರೆ, ಅವ್ರ ಜೀವಿತಗಳನ್ನು ನೀನು ಆಶೀರ್ವದಿಸಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮಿ ಮತ್ತೊಮ್ಮೆ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ನಿನ್ನ ಮಾರ್ಗದರ್ಶನಕ್ಕಾಗಿ ನಾವು ಬಿಡುತ್ತೇವೆ. ಕುರುಬರು ಬಂದ ರೀತಿಯಲ್ಲಿ ಸ್ವಾಮಿ ನಾವು ದೀನ ಮನಸ್ಸಿನಿಂದ ನಿನ್ನ ಗೋದಲಿಯ ಬಳಿಗೆ ಬರಲಿಕ್ಕಾಗುವಂತೆ ಕೃಪೆ ಮಾಡು. ಜೋಯಿಷರು ಸ್ವಾಮಿ ತಂದು ಅರ್ಪಿಸಿದಂಥ ಅವರ ಕಾಣಿಕೆಗಳನ್ನು ಕೊಟ್ಟ ರೀತಿಯಲ್ಲಿ ನಮ್ಮ ಹೃದಯ ಎಂಬ ಕಾಣಿಕೆ ನಿಮಗೆ ಅರ್ಪಿಸಲಿಕ್ಕಾಗುವಂತೆ ಕೃಪೆ ಮಾಡು. ಈ ರಾತ್ರಿಯ ಕತ್ತಲೆಯಲ್ಲಿ ಸ್ವಾಮಿ ನೀನು ಬೆಳಕನ್ನು ಕೊಡುವಂಥ ದೇವರು. ಅಂಧಕಾರದ ಮರಣದ ಜೀವಿತದಲ್ಲಿ ನೀನು ಜೀವವನ್ನು ಅನುಗ್ರಹಿಸುವಂಥ ದೇವರು. ನಿನ್ನಲ್ಲಿಯ ಮಾರ್ಗವು ಸತ್ಯವು ಜೀವವೆಂಬುದನ್ನು ಜ್ಞಾನದಿಂದ ನಾವು ತಿಳಿದುಕೊಳ್ಳಿಕ್ಕಾಗಂತೆ ಕೃಪೆ ಮಾಡು. ಲೋಕದ ಅಜ್ಞಾನವನ್ನು ದೂರ ಮಾಡು ಸ್ವಾಮಿ. ಲೋಕದ ಮರಣದಿಂದ ಜನರನ್ನು ತಪ್ಪಿಸಬೇಕೆಂಬುದಾಗಿ ಈ ಸಂದರ್ಭದಲ್ಲಿ ಬೇಡುತ್ತೇವೆ. ಲೋಕದೆಲ್ಲ ಶಾಂತಿ ಸಮಾಧಾನಕ್ಕಾಗಿ
ನಾವು ಪ್ರಾರ್ಥಿಸುವಂತೆ ನಮ್ಮನ್ನು ಇಂದಿನಿಂದ ಮುಂದಿನ ಎಲ್ಲ ದಿವಸಗಳಲ್ಲಿ ನೀನು ಉತ್ತೇಜಿಸಬೇಕೆಂದು ಬಿಡುತ್ತೇವೆ. ಈ ರೀತಿಯಲ್ಲಿ ಸ್ವಾಮಿ ರಾತ್ರಿ ನಮ್ಮನ್ನು ನಿನ್ನ ತ್ರಾಣವಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಉಚಿತವಾದರೆ ಸ್ವಾಮಿ ಅರುಣೋದಯವನ್ನು ನೋಡಿ ನೇಮಿಸಿದ ಕೆಲಸವನ್ನು ಮಾಡುವಂತೆಯೂ ಇನ್ನು ಆರಾಧನೆಯಲ್ಲಿ ಭಾಗವಹಿಸುವಂತೆ ಕೃಪೆ ಮಾಡು. ಎಲ್ಲ ಪ್ರಾರ್ಥನೆ ನಮ್ಮ ಕರ್ತನೂ ರಕ್ಷಕನಾದ ಸ್ವಾಮಿಯ ನಾಮದಲ್ಲಿ ದೀನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಕರ್ತನ ಪ್ರಾರ್ಥನೆ ಒಟ್ಟಾಗಿ ಹೇಳುವ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಾಮವು ಪರಿಶುದ್ಧವನ್ನು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ಚಿತ್ತವು ಪರಲೋಕದಲ್ಲಿ ನೆರವು ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಅನುದಿನದ ಆಹಾರವನ್ನು ದಯಪಾಲಿಸು, ತಪ್ಪು ಮಾಡಿದವರನ್ನು ಕ್ಷಮಿಸುವಂತೆ ನಮ್ಮ ತಪ್ಪು ಶೋಧನೊಳಗೆ ಸೇರಿಸಿ ಕೇಳಿ ನಮ್ಮ ರಾಜ್ಯ. ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ ಮಂಗಳಶ್ರೀ ರಾತ್ರಿಯಲ್ಲಿ ಸೈಲೆಂಟ್ ನೈಟ್ ಹೋಲಿ ನೈಟ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮನ್ನು ಲೋಕವೆಲ್ಲವನ್ನು ಉಂಟು ಮಾಡಿರುವ ತಂದೆಯಾದ ದೇವರಿಗೂ, ನಮ್ಮನ್ನು ಸಕಲ ಮಾನವರನ್ನು ವಿಮೋಚಿಸುವ ಕರ್ತನಾದ ದೇವರಿಗೂ, ನಮ್ಮನ್ನು ಸರ್ವ ದೇವಜನರನ್ನು ಪಾವನಗೊಳಿಸುವ ಪವಿತ್ರಾತ್ಮನಾದ ದೇವರಿಗೂ ಈಗಲೂ ಎಂದೆಂದಿಗೂ ಸಕಲ ಮಾನವ ಮಹಿಮೆಗಳು ಉಂಟಾಗಲಿ. Hallelujah.
ಇಂದು ನಾವು ಹಾಡುವೆವು ಶುಭಾಶಯ ಶುಭಾಶಯ ಇಂದು ನಾವು ಕೋರುವೆವು ಶುಭಾಶಯ ಶುಭಾಶಯ ಇಂದು ನಾವು ಹಾಡುವೆವು ಶುಭಾಶಯ ಶುಭಾಶಯ ಇಂದು ನಾವು ಕೋರುವೆವು ಶುಭಾಶಯ 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 ಯೇಸು ಕ್ರಿಸ್ತನು ಧರೆಗೆ ಬಂದನು ದಿವ್ಯ ಶಾಂತಿಯ ನಮಗೆ ತಂದನು ಯೇಸು ಕ್ರಿಸ್ತನು ಧರೆಗೆ ಬಂದನು ದಿವ್ಯ ಶಾಂತಿಯ ನಮಗೆ ತಂದನು ಇಂದು ನಾವು ಹಾಡುವೆವು ಶುಭಾಶಯ ಶುಭಾಶಯ ಇಂದು ನಾವು ಕೋರುವೆವು ಶುಭಾಶಯ 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 ಪ್ರೀತಿ ಶಾಂತಿಯು ನಿಮ್ಮದಾಗಲಿ ಬಾಳ ಜ್ಯೋತಿಯು ಸದಾ ಬೆಳಗಲಿ ಪ್ರೀತಿ ಶಾಂತಿಯು ನಿಮ್ಮದಾಗಲಿ ಬಾಳ ಜ್ಯೋತಿಯು ಸದಾ ಬೆಳಗಲಿ ಇಂದು ನಾವು ಹಾಡುವೆವು ಶುಭಾಶಯ ಶುಭಾಶಯ ಇಂದು ನಾವು ಕೋರುವೆವು ಶುಭಾಶಯ 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 ಯೇಸುವೇ ನಿನಗೆ ಮಂಗಳ ಈ ಮಹೋತ್ಸವದೊಳಗ ಬೀರಲಿ ಯೇಸುವೇ ನಿನಗೆ ಮಂಗಳ ಈ ಮಹೋತ್ಸವದೊಳಗ ಬೀರಲಿ ದೀನರ ಭಿನ್ನವ ದೀನರ ಭಿನ್ನವ ಪರಿಪಾರಕ್ಷಕ ಯೇಸುವೇ ನಿನಗೆ ಮಂಗಳ ಈ ಮಹೋತ್ಸವದೊಳಗ ಬೀರಲಿ ದೇವರ ಪಾದ ಪದ್ಮಾಂಗಗಳಿಗೆ ನಮಸ್ತೆ ನಮಃ Merry Merry Christmas! Happy Happy New Year! Merry Merry Christmas! Happy Happy New Year!